ಮತ ಚಲಾವಣೆ ಮಾಡಿದ್ರ ಆ ಶಾಯಿಯ ಗುರುತನ್ನ ಪ್ರದರ್ಶನ ಮಾಡ್ತಾ ಇರುವ ದೃಶ್ಯ. ಮತ್ತೊಂದು ಕಡೆಯಲ್ಲಿ ಸಾಮಾನ್ಯ ಮತದಾರರು ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಮುಂದಿನ 5 ವರ್ಷಗಳ ಕಾಲ ಸುಭದ್ರವಾದ ಆಡಳಿತವನ್ನ ನಡೆಸ್ಕೊಂಡು ಹೋಗುವಂತಹ ಸಮರ್ಥ ನಾಯಕರುಗಳನ್ನ ಆಯ್ಕೆ ಮಾಡಲಿಕ್ಕೆ ಇರತಕ್ಕಂಥ ಅತ್ಯಂತ ಪರಿಣಾಮಶಾಲಿ, ಅತ್ಯಂತ ಪ್ರಭಾವಶಾಲಿಯಾದ ಅಸ್ತ್ರ ಅಂತಂದ್ರೆ ಅದು ಮತದಾನ. ಹೀಗಾಗಿ ಮತ್ತೆ ರಿಪಬ್ಲಿಕ್ ಕನ್ನಡ ಮನವಿ ಮಾಡ್ಕೊಳ್ತಾ ಇರೋದು, ದಯಮಾಡಿ ಹೋಗಿ ಓಟ್ ಹಾಕಿ. ಎಷ್ಟೋ ಖಾಸಗಿ ಸಂಸ್ಥೆಗಳಲ್ಲೂ ಕೂಡ ಇವತ್ತು ಮತದಾನ ಮಾಡಲಿ ಅಂತ ಹೇಳಿ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದ ಪ್ರತಿಯೊಬ್ಬ ಪ್ರತಿನಿಧಿ ಕೂಡ ಇವತ್ತು ಕೆಲಸವನ್ನ ಮಾಡ್ತಾ ಅದರ ಜೊತೆಗೆ ಬಿಡು ಮಾಡ್ಕೊಂಡು ಹೋಗಿ ಓಟ್ ಮಾಡೇ ಮಾಡ್ತೀವಿ ಅನ್ನೋ ಪ್ರತಿಜ್ಞೆಯನ್ನ ತೊಟ್ಟಿದ್ದೀವಿ. ನೀವು ಕೂಡ ಹೋಗಿ ವೋಟಿಂಗ್ ಮರಿದೆ ಮಾಡಿ. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತ ಚಲಾವಣೆ ಪ್ರಕ್ರಿಯೆ ಇದೀಗ ಪ್ರಾರಂಭ ಆಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸ್ವತಃ ಅಭ್ಯರ್ಥಿಗಳು ಕೂಡ ಮತದಾರರೇ. ಹೀಗಾಗಿ ಕೆಲ ಅಭ್ಯರ್ಥಿಗಳು ದೇವಸ್ಥಾನಗಳಿಗೆ ತೆರಳಿ ಆಶೀರ್ವಾದವನ್ನು ಪಡೆದು ದೇವರ ಅನುಗ್ರಹನ ಸಂಪಾದನೆ ಮಾಡಿ ಅದಾದ ನಂತರದಲ್ಲಿ ಹೋಗಿ ವೋಟ್ ಚಲಾವಣೆ ಮಾಡುವ ದೃಶ್ಯಗಳು ಕೂಡ ಮುಂದಿನ ಹಂತದಲ್ಲಿ ಕಾಣ್ತಾ ಹೋಗುತ್ತೆ. ಇನ್ನು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ, 50ಕ್ಕೂ ಅಧಿಕ ಮಂದಿ ಪ್ರತಿನಿಧಿಗಳು 14 ಲೋಕಸಭಾ ಕ್ಷೇತ್ರಗಳ ವೋಟಿಂಗ್ ನಡೀತಾ ಇರತಕ್ಕಂತಹ ಮತಗಟ್ಟೆಗಳ ಬಳಿಯಿಂದ ನಿಮಗೆ ಗ್ರೌಂಡ್ ರಿಪೋರ್ಟ್ ಅನ್ನ ಇವತ್ತು ಇಡೀ ದಿನ ಕೊಡ್ತಾ ಹೋಗ್ತಾರೆ. ಎಲ್ಲೆಲ್ಲಿ ಮತದಾನ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ, ಹಾಗೆ ವಿಶೇಷ ಅಭ್ಯರ್ಥಿಗಳು ಯಾರೆಲ್ಲ ಬಂದು ವೋಟನ್ನು ಹಾಕ್ತಾರೆ. ಸೆಲೆಬ್ರಿಟಿಗಳು ವಿಶೇಷವಾಗಿ ಈ ಬಾರಿ ಸೆಲೆಬ್ರಿಟಿಗಳು ಕೂಡ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಮನವಿಯನ್ನ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ ಮಾಡ್ಕೊಂಡಿದ್ದಾರೆ. ನಾವು ವೋಟ್ ಹಾಕ್ತಿದ್ದೀವಿ, ನೀವು ವೋಟ್ ಹಾಕಿ ಅಂತ ಹೇಳಿ. ಹೀಗಾಗಿ ಸೆಲೆಬ್ರಿಟಿಗಳು ಇವತ್ತು ಎಲ್ಲೆಲ್ಲಿ ವೋಟ್ ಹಾಕ್ತಾರೆ ಅದರ ದೃಶ್ಯಗಳನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ ರಿಪಬ್ಲಿಕ್ ಕನ್ನಡ. ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕೆಲ ಮತಗಟ್ಟೆಗಳಲ್ಲಿ ವಿಶೇಷವಾಗಿ ಮತದಾರರಿಗೆ ಆ ಸರತಿ ಸಾಲಿನಲ್ಲಿ ನಿಂತು ಕಾಯೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಕೇಳಿ ಬೇಸಿಗೆ ಕಾಲ, ಶಕೆ ವಿಪರೀತ, ಇನ್ನು 9 ಗಂಟೆ ಕಳೆದ ನಂತರದಲ್ಲಿ ಸರತಿ ಸಾಲಲ್ಲಿ ನಿಲ್ಲೋದು ಕಷ್ಟ ಅನ್ನೋ ರೀತಿಯ ವಾತಾವರಣ. ಹೀಗಾಗಿ ಅನೇಕ ಮತಗಟ್ಟೆಗಳಲ್ಲಿ ನಾವು ನಿನ್ನೆಯಿಂದ ಕೂಡ ವಿಶೇಷವಾದ ಕೆಲ ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ನೆರಳಿನ ವ್ಯವಸ್ಥೆ, ಕುತ್ಕೊಳ್ಳಿಕ್ಕೆ ಆಸನದ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ, ಹಾಗೆ ವಿಶೇಷ ಚೇತನರಿಗೆ ವೀಲ್ ಚೇರ್ನ ವ್ಯವಸ್ಥೆಗಳು, ವಯೋವೃದ್ಧರಿಗೆ ಮನೆಯಲ್ಲೇ ಹೋಗಿ ವೋಟ್ ಹಾಕಿಸ್ಕೊಂಡು ಬರೋದು, ಈ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ರಾಹುಲ್ ದ್ರಾವಿಡ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರಾಹುಲ್ ದ್ರಾವಿಡ್ ಅವರು ಇದೀಗ ಮತ ಚಲಾವಣೆಗೆ ಆಗಮಿಸಿದ್ದಾರೆ. ಅವರು ಕೂಡ ಸಾಮಾನ್ಯರಂತೆ ಸರತಿ ಸಾಲಿನಲ್ಲಿ ನಿಂತು ಮತವನ್ನ ಚಲಾವಣೆ ಮಾಡಲಿಕ್ಕೆ ನಿಂತಿದ್ದಾರೆ. ಅದರ ದೃಶ್ಯವನ್ನ ಕೂಡ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸ್ತಾ ಇದ್ದೀರಿ. ರಾಹುಲ್ ದ್ರಾವಿಡ್ ಅವರು ಕೂಡ ಇದೀಗ ಮತಕೇಂದ್ರಕ್ಕೆ ಆಗಮಿಸಿದ್ದಾರೆ ತಮ್ಮ ಮತವನ್ನ ಚಲಾವಣೆ ಮಾಡುವ ಸಲುವಾಗಿ. ಇನ್ನು ಇದೊಂದು ನಾನ್ ಸ್ಟಾಪ್ ಕವರೇಜ್ ಇವತ್ತು ಇಡೀ ದಿನ ರಿಪಬ್ಲಿಕ್ ಕನ್ನಡದ ಕಡೆಯಿಂದ. ಎಲ್ಲೆಲ್ಲಿ ವೋಟಿಂಗ್ ಪ್ರಕ್ರಿಯೆ ಯಾವ ರೀತಿ ಆಗುತ್ತೆ, ಎಲ್ಲೇನಾದರೂ ಮತಯಂತ್ರಗಳು ಕೈ ಕೊಡುತ್ತಾ ಅದಕ್ಕೆ ಪರ್ಯಾಯ ವ್ಯವಸ್ಥೆಗಳು ಯಾವ ರೀತಿ ಆಗುತ್ತೆ, ಹಾಗೆ ರಾಜಕೀಯ ಮುಖಂಡರು, ಸೆಲೆಬ್ರಿಟಿಗಳು, ಸಾಮಾನ್ಯರು ಎಲ್ಲಿ ವೋಟ್ ಹಾಕ್ತಿದ್ದಾರೆ, ಯಾವ ಪ್ರಮಾಣದಲ್ಲಿ ವೋಟ್ ಹಾಕ್ತಿದ್ದಾರೆ, ಇದರ ಕಂಪ್ಲೀಟ್ ಡೀಟೇಲ್ಸ್. ಇನ್ನು 8 ಗಂಟೆ ನಂತರದಲ್ಲಿ ವಿಶ್ಲೇಷಕರು ಕೂಡ, ಸೀನಿಯರ್ ಜರ್ನಲಿಸ್ಟ್ಗಳು ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಜಾಯಿನ್ ಆಗ್ತಾರೆ. ಇವತ್ತು ಬಹುತೇಕ ಈ ವೋಟಿಂಗ್ ಪ್ರಕ್ರಿಯೆ ನಡೆಯೋ ಸಮಯದುದ್ದಕ್ಕೂ ಕೂಡ ವಿಶ್ಲೇಷಕರು ನಮ್ಮ ಜೊತೆಯಲ್ಲಿರ್ತಾರೆ.